ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಯೂನಿಕ್ ಸ್ಟಾರ್ ಗುರು ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಂಟಿನ್ಯೂ ವ್ಲಾಗ್ ಅಥವಾ ಕಂಟಿನ್ಯೂ ವಿಡಿಯೋ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ಯಾಕಂದರೆ ಪ್ರೀವಿಯಸ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. ಸೊ ಯಾರು ಇನ್ನೂ ಆ ವಿಡಿಯೋನ ನೋಡಿಲ್ಲ, ಪ್ಲೀಸ್ ಹೋಗಿ ಆ ವಿಡಿಯೋನ ನೋಡಿ, ವಿಡಿಯೋಗೆ ಲೈಕ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಸೊ ಲಿಂಕ್ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಕುಷ್ಟಗಿಗೆ ಹೋಗ್ತಾ ಇದ್ದೀನಿ ಅಂತ. ಈ ವ್ಲಾಗ್ನಲ್ಲಿ ಆ ಕುಷ್ಟಗಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಕಂಟಿನ್ಯೂ ಆಗುತ್ತೆ. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ನಾನು ಕುಷ್ಟಗಿಗೆ ಹೋಗ್ತಾ ಇಲ್ಲ, ಕುಷ್ಟಗಿ ಹತ್ತಿರ ಇರೋ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಆ ಹಳ್ಳಿ ಹೆಸರು ಕಿನ್ನಾಳ್ ಅಂತ. ಸೊ ಆ ಹಳ್ಳಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ತಿಳಿಸ್ತೀನಿ. ಮುಂದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾ ಈ ಹಳ್ಳಿಗೆ ಯಾಕೆ ಬಂದಿದ್ದೀನಿ ಅಂತ. ಬನ್ನಿ ಕಂಟಿನ್ಯೂ ಮಾಡೋಣ ನಮ್ಮ ವ್ಲಾಗ್ನ. ಇಲ್ಲಿ ನೋಡಿ ಸ್ನೇಹಿತರೆ, ಕಟ್ಟಿಗೆಯ ಗೌರಿ ಮೂರ್ತಿಗಳು ಹಾಗೂ ಶಿವನ ವಿಗ್ರಹ, ನಾನಾ ರೀತಿಯ ಧಾರ್ಮಿಕ ದೈವಗಳ ವಿಗ್ರಹಗಳನ್ನ ಕಟ್ಟಿಗೆಗಳಿಗೆ ಮಾಡಿದ್ದಾರೆ. ಸೊ ನಾನು ಇವಾಗ ಕಿನ್ನಾಳ್ ಗ್ರಾಮಕ್ಕೆ ಯಾಕೆ ಬಂದಿದ್ದೀನಿ ಅಂತ ನಿಮಗೆ ಇವಾಗ ಅರ್ಥ ಆಗಿದೆ ಅನಿಸುತ್ತೆ. ಕಿನ್ನಾಳ್ ಗ್ರಾಮ ಪ್ರಸಿದ್ಧಿ ಪಡೆದಿದ್ದೆ ಈ ಕರಕುಶಲ ವಸ್ತುಗಳನ್ನು ಮಾಡೋದರಲ್ಲಿ ಹಾಗೂ ಕಟ್ಟಿಗೆಯ ಧಾರ್ಮಿಕ ವಿಗ್ರಹಗಳನ್ನು ಮತ್ತು ಆಟಿಕೆಗಳನ್ನು ಮಾಡುವುದರಲ್ಲಿ ಕಿನ್ನಾಳ್ ಗ್ರಾಮವು ಪ್ರಸಿದ್ಧಿಯನ್ನು ಪಡೆದೈತಿ. ಸೊ ನಿಮಗೆ ಯಾರಿಗಾದರೂ ಈ ವಿಗ್ರಹಗಳು ಅಥವಾ ಬೇರೆ ಬೇರೆ ಕರಕುಶಲ ವಸ್ತುಗಳು ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅವ್ರ ನಂಬರ್ ಕೊಡ್ತೀನಿ. ನೀವು ಅವ್ರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ನ ಮಾಡ್ಬೋದು. 4-5 ತಿಂಗಳ ಹಿಂದೆನೇ ಗೌರಿ ಮೂರ್ತಿಗೆ ಆರ್ಡರ್ ಕೊಟ್ಟಿದ್ವಿ. ಸೊ ಅದು ಕಂಪ್ಲೀಟ್ ಆಗಿರೋದ್ರಿಂದ ಅದನ್ನು ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇದೇ ನೋಡಿ ನಾವು ಮಾಡಿಸಿರೋ ಗೌರಿ ಮೂರ್ತಿ. ಕಿನ್ನಾಳ್ ಗ್ರಾಮದ ಬಗ್ಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಪ್ಪ ಅಂತ ಅಂದ್ರೆ, ಕಿನ್ನಾಳ್ ಗ್ರಾಮದೊಳಗೆ ಜಾಸ್ತಿ ಹಗುರವಾದ ಮರಗಳಿಂದನೇ ಇಲ್ಲಿ ಆಟಿಕೆಗಳ ಮತ್ತು ಧಾರ್ಮಿಕ ವಿಗ್ರಹಗಳನ್ನ ಮಾಡ್ತಾರೆ. ಸೊ ಅದಕ್ಕೆ ವಿವಿಧ ಭಾಗಗಳನ್ನು ಅಂದರೆ 2 ಭಾಗ ಇರ್ತಾವೆ. ಅದನ್ನು ಜೋಡಣೆ ಮಾಡ್ಬೇಕಂದ್ರೆ ಇಲ್ಲಿ ಹುಣಸೆ ಬೀಜಗಳು ಮತ್ತು ಬೆಂಚ್ ಕಲ್ಲು ಅಂತ ಇರ್ತಾವೆ. ಸೊ ಅದರಿಂದನೇ ಪೇಸ್ಟ್ ರೆಡಿ ಮಾಡಿ ಅದನ್ನು 2 ತುಂಡಾಗಿರ್ತಾವಲ್ಲ ಅದನ್ನ ಜಾಯಿಂಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಇಲ್ಲಿ ಮೂರ್ತಿಗಳನ್ನು ಮಾಡಿರ್ತಾರೆ. ಸೊ ನಾನು ಇವಾಗ ಬಂದಿದ್ದು ಕಾರಣ ಏನಂತ ನಿಮ್ಗೆ ಅರ್ಥ ಆಗಿದೆ. ಇವಾಗ ನಾವು ನಮ್ಮ ಗೌರಿ ಮೂರ್ತಿ ಏನಿದೆ ಅದಕ್ಕೆ ಪೂಜೆ ಮಾಡಿ ಅದನ್ನು ತೊಗೊಂಡು ನಾವಿವಾಗ ಸ್ನೇಹಿತರೆ, ಇವರೇ ನೋಡಿ ನಮ್ಮ ಬ್ರದರ್ ಜೊತೆ ಗಾಡಿ ತಗೊಂಡು ಬಂದವರು ಇವರೇ. ಸ್ನೇಹಿತರೆ, ಗೌರಿ ಮೂರ್ತಿ ಪ್ಯಾಕ್ ಮಾಡಿಕೊಂಡು ರಿಟರ್ನ್ ನಮ್ಮ ಊರ ಕಡೆ ನಾವು ಹೋಗ್ತಿದ್ದೀವಿ. ಸೊ ಬನ್ನಿ ಮತ್ತೆ ರಿಟರ್ನ್ ಹೋಗುವಾಗ ಏನಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಹೋಗುವಾಗ ಇಲ್ಲಿ ದಾರಿಲಿ ಎಳ್ನೀರು ಕಾಣಿಸ್ತು ಅಂತ ಗಾಡಿ ನಿಲ್ಲಿಸಿ ಎಳ್ನೀರು ಕುಡಿತಾ ಇದ್ವಿ. ಸೊ ಎಳ್ನೀರು ಕುಡ್ದಾದ್ಮೇಲೆ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ.
ಇವಾಗ ಮತ್ತೆ ಹುಣಗುನ್ ಬಸ್ ಸ್ಟ್ಯಾಂಡ್ ಬಂತು ಸ್ನೇಹಿತರೆ. ಸೊ ಬಸ್ ಸ್ಟ್ಯಾಂಡ್ನಲ್ಲಿ ಬೈಕಿಂದ ಇಳ್ಕೊಂಡು ಮತ್ತೆ ನಮ್ಮ ಬಾಗಲಕೋಟೆ ಬಸ್ ಬಂತು ಅಂತ ಬಾಗಲಕೋಟೆ ಬಸ್ ಹತ್ತಿದೆ. ಬಾಗಲಕೋಟೆ ಟಿಕೆಟ್ ನೋಡಿ 57 ರೂಪಾಯಿ ಇದೆ ಒಬ್ಬರಿಗೆ. ಸೊ ಬನ್ನಿ ಸ್ನೇಹಿತರೆ, ಇಲ್ಲಿಗೆ ನಮ್ಮ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಇನ್ನು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಎಲ್ಲರಿಗೂ ಬಾಯ್, ಶುಭವಾಗಲಿ. ನೇಪಾಳ್ ನಗರದ ಬೀದಿಯಲ್ಲಿ ಆಪಲ್ ನಂತಿರೋ ಹುಡುಗೀರ್ ಕಂಡೆ.